ವೀರಭದ್ರೇಶ್ವರ ಜಾತ್ರಾ ಪ್ರಯುಕ್ತವಾಗಿ ಹಳೆ ಗೆಳೆಯರ ಬಳಗದವರು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ತೇರಿನ ಮೈದಾನದಲ್ಲಿ ಅಗ್ನಿಕುಂಡ ವ್ಯವಸ್ಥೆಯನ್ನ ಮಾಡಿದರು. ಇದನ್ನು ವಿಶೇಷವಾಗಿ ತಯಾರಿಸಿದ ಗೆಳೆಯರು ಗ್ರಾಮದ ಜನರಿಗೆ ಇದೊಂದು ವಿಶೇಷವಾಗಿ ಹೊರಹೊಮ್ಮಿದೆ. ಚಿಂಚೋಳಿ ತಾಲೂಕಿನ ಸುಲೆಪೇಟೆ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ 1996-97ನೇ ಸಾಲಿನ ಎಸ್ಎಸ್ಎಲ್ಸಿ ಗೆಳೆಯರ ಬಳಗದ ವತಿಯಿಂದ ವೀರಭದ್ರೇಶ್ವರ ಅಗ್ನಿಕುಂಡವನ್ನು ತಯಾರಿಸಿ ಸಿದ್ದಯ್ಯ ತಂಗಿನಮಠ ಸ್ವಾಮಿಗಳಿಂದ ಉದ್ಘಾಟಿಸಿ ಲೋಕಾರ್ಪಣೆ ಮಾಡಿದರು. ಗ್ರಾಮದಲ್ಲಿ ನಡೆಯುವಂತಹ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಎಲ್ಲ ಗೆಳೆಯರ ಬಳಗದವರು ಅಗ್ನಿಕುಂಡವನ್ನು ತಯಾರಿಸಿ ಸಾರ್ವಜನಿಕರು ತುಳಿಯುವ ಸಂದರ್ಭದಲ್ಲಿ ಯಾವುದೇ ಅನಾಹುತ ಆಗದಂತೆ ನೋಡಿಕೊಳ್ಳಲು ಅಗ್ನಿಕುಂಡ ನಿರ್ಮಾಣ ಮಾಡಿದ್ದೇವೆ ಎಂದು ಸಂಜೀವ್ಕುಮಾರ್ ಜೀತಪಳ್ಳಿ ಅಧ್ಯಕ್ಷರು ತಿಳಿಸಿದ್ದಾರೆ. ನಂತರ ಜಯವಂತ್ ಕುಮಾರ್ ಸಿಲ್ವಂತ್ ಮಾತನಾಡಿ, ಸುಮಾರು ವರ್ಷಗಳ ಆಸೆಯಂತೆ ಪ್ರತಿ ವರ್ಷ ನಮ್ಮ ವೀರಭದ್ರೇಶ್ವರ ಜಾತ್ರೆಯನ್ನು ಆಯೋಜನೆ ಮಾಡ್ತಾರೆ ಹಾಗೂ ವಿವಿಧ ವರ್ಷದ ಗೆಳೆಯರ ಬಳಗದವರು ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನು ಆಚರಣೆ ಮಾಡ್ತಾರೆ. ಆದರೆ ನಾವು 1996ರ ಬ್ಯಾಚ್ನ ವಿದ್ಯಾರ್ಥಿಗಳ ಒಂದು ಗೆಳೆಯರು ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಎಲ್ಲ ಗೆಳೆಯರು ಸೇರಿಕೊಂಡು ಒಂದು ಅಗ್ನಿಕುಂಡ ವ್ಯವಸ್ಥೆ ನಾವು ಮಾಡಿದರೆ ಎಲ್ಲರಿಗೆ ಅನುಕೂಲವಾಗುತ್ತೆ ಹಾಗೂ ಪ್ರತಿ ವರ್ಷ ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗಲು ಅನುಕೂಲವಾಗುತ್ತದೆ ಹಾಗೂ ಎಲ್ಲ ಭಕ್ತಾದಿಗಳು ಕೂಡ ಬೇರೆ ಸಂದರ್ಭದಲ್ಲಿ ಕೂಡ ಸ್ಪರ್ಶ ಮಾಡಿ ಆಶೀರ್ವಾದ ಪಡೆಯಲು ಅನುಕೂಲವಾಗುತ್ತದೆ. ಅದರ ಪ್ರಯುಕ್ತವಾಗಿ ನಾವು ಇಂತಹ ಒಂದು ಕಾರ್ಯವನ್ನು ಕೈಗೊಂಡಿದ್ದೇವೆ ಎಂದು ಹೇಳಿದರು. ಕಟ್ಕೋಬಹುದು, ಏನೋ ಒಂದು ರೂಮ್ ಕಟ್ಕೋಬಹುದು, ಯಾವುದನ್ನು ಕಟ್ಕೊಂಡ್ರೆ ಸಹಿತ ಅದು ಯಾರು ನೆನೆಸ್ತಾರೆ ಅಂದ್ರೆ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಅಷ್ಟೇ ನೆನೆಸ್ತಾರೆ. ಇವತ್ತು ನಮ್ಮ 1996-97 ಬ್ಯಾಚಿನವರು ಏನು ವಿಚಾರ ಮಾಡ್ಯಾರ ಅಂದರೆ ಬರೀ ನಮ್ಮ ಮನೆ ಕಟ್ಕೊತಿದ್ರೆ ನಮ್ಮ ಮಕ್ಕಳು ನೆನೆಸೋದು ಬೇಡ, ನಾವು ಒಂದಿಷ್ಟು ವೀರಭದ್ರೇಶ್ವರನ ಸೇವಾ ಮಾಡ್ಬೇಕಂತೇಳಿ ಅಗ್ನಿಕುಂಡ ಎಷ್ಟು ಸುಂದರ ಮಾಡ್ಯಾರ ಅಂದ್ರೆ ಅದನ್ನು ನೋಡ್ಬೇಕನ್ನೋ ಭಾವದೊಳಗೆ ಅಷ್ಟು ಮಾಡ್ಯಾರ. ಅವರಿಗೆ ವೀರಭದ್ರೇಶ್ವರ ಕೃಪಾ. ಇದು ಯಾಕಂತಂದ್ರೆ ನೀವು ಅಗ್ನಿಕುಂಡ ಮಾಡಿದ್ದನ್ನು ಇಲ್ಲಿ ಅಷ್ಟೇ ಅಲ್ಲ, ಸುಲೇಪೇಟೆಯವರು ಅಷ್ಟೇ ಅಲ್ಲ, ಎಲ್ಲಿಂದ ಬರ್ತಾರೆ ಎಲ್ಲರೂ ಬಂದು ನೋಡ್ತಾರೆ. ಹೇಳುವಂಥ ಉದ್ದೇಶ ಏನಂದ್ರೆ ಭಗವಂತ ಕೊಟ್ಟಿದ್ದನ್ನು ಒಂದಿಷ್ಟು ಸದುಪಯೋಗ ಮಾಡೋದು. ನಾವು ಬಂದಿದ್ದು ಸಮಾಜಕ್ಕಾಗಿ, ನೀವೆಲ್ಲ ಬಂದಿದ್ದು ಒಂದಿಷ್ಟು ಸ್ವಾರ್ಥ ಒಂದಿಷ್ಟು ಪರಾರ್ಥ ಅಂತೇಳಿ. ಹಂಗೆ ಆ ವೀರಭದ್ರೇಶ್ವರನ ಆಶೀರ್ವಾದ ಸದಾಕಾಲ ಎಲ್ಲ ಬಹುಶಃ ನಾನು ಜಾತ್ರೆಗಳು ಭಾಳ ನೋಡೀನಿ. ಆದರೆ ಸುಲೇಪೇಟೆಯ ವೀರಭದ್ರೇಶ್ವರ ಜಾತ್ರೆ ಹೆಂಗಾಗ್ತದೆ ಅಂದ್ರೆ ಸಾಕ್ಷಾತ್ ಕೈಲಾಸದಿಂದ ವೀರಭದ್ರೇಶ್ವರ ಆ ರೀತಿ ಒಳಗೆ ಪ್ರಪ್ರಥಮ ವರ್ಷ ಪೂಜ್ಯ ಗುರುಗಳು ಅವರು ಮುಖ್ಯ ಅತಿಥಿಗಳಂತ ಎಲ್ಲ ಗಣ್ಯರಿಗೆ ನನ್ನ ವಂದನೆಗಳು. ಈ ಶುಭ ಸಂದರ್ಭದಲ್ಲಿ ಇವತ್ತು ತುಂಬ ಖುಷಿ ಅನ್ನಿಸ್ತಾ ಇದೆ ನಮಗೆ. 1996-97 ನಮ್ಮ ಬ್ಯಾಚಿನವರು 30 ವರ್ಷದ ಹಿಂದೆ, ಈ 30 ವರ್ಷ ಹಿಂದೆ ನಾವೆಲ್ಲ ಮೀಟಾಗಿದ್ದೀವಿ. ಇವತ್ತೆಲ್ಲರೂ ನಾವು ಮೀಟಾಗಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಆದರೆ ಇದು 3-4 ವರ್ಷದ ನಮ್ಮ ಕನಸಿತ್ತು ಇದು ಮಾಡಬೇಕಂತ, ಆದರೆ ಈಡೇರಲಿಲ್ಲ. ಇವತ್ತು ಆ ಸಂದರ್ಭ ಕೂಡಿ ಬಂದಿದೆ. ಇವತ್ತೆಲ್ಲ ಈ ಶುಭ ಸಂದರ್ಭದಲ್ಲಿ ನೀವೆಲ್ಲ ಬಂದಿದ್ದಕ್ಕೆ ನಮ್ಗೆ ತುಂಬ ಖುಷಿಯಾಗಿದೆ. ಇಲ್ಲ, ಗ್ರಾಮ ವೀರಭದ್ರೇಶ್ವರ ಭಕ್ತರು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಆದರೆ ನೀವು ವಿಶೇಷತೆಯಾಗಿ ಅಗ್ನಿಕುಂಡದಲ್ಲಿ ಮಾಡಬೇಕಂತ ಇದು ಮಾಡಿದ್ದೀರಾ. ಅದಕ್ಕೆ ಈ ಸಂದರ್ಭದಲ್ಲಿ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಷ್ಟೋ ವರ್ಷದಿಂದ ನೋಡ್ತಾ ಬರ್ತಾ ಇದ್ದೇವೆ ನಾವು. ಇದು ಅಲ್ಲಿ ಇಲ್ಲಿ ಕಟ್ಟಿಗೆಗಳನ್ನ ಹೋಳಿ ಎಲ್ಲ ಇದು ಮಾಡ್ತಾ ಇದ್ದರು. ಅದೆಲ್ಲ ಒಂದೊಂದು ವರ್ಷಕ್ಕೊಂದ್ಸಲ ಅದೆಲ್ಲ ಜನ ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು, ಎಲ್ಲ ಜನಗಳಿಗೆಲ್ಲ ತೊಂದರೆ ಆಗ್ತಾಯಿತ್ತು. ಆ ಸಲಕ್ಕೆ ಜನಗಳಿಗೆ ತೊಂದರೆ ಆಗ್ಬಾರ್ದು, ಎಲ್ಲ ಆರಾಮಾಗಿ ನಮ್ಮ ಅಗ್ನಿ ಪ್ರವೇಶ ಆಗ್ಬೇಕಂತ ತಿಳ್ಕೊಂಡು ಈ ಉದ್ದೇಶದಿಂದ 97ನೇ ಇಸ್ವಿಯ ಒಟ್ಟು ಗೆಳೆಯರ ಬಳಗ ಎಷ್ಟು ಸದಸ್ಯರಿದ್ರೆ ಅಂತ ಸುಮ್ಮನೆ 60 ಜನ ಇದ್ದೀವಿ. ಈ ಸಂದರ್ಭದಲ್ಲಿ ಶ್ರೀನಿವಾಸ ನಾಗಂ, ಶರಣಬಸಪ್ಪ ಪಡ್ಶೆಟ್ಟಿ, ವೈಜನಾಥ್ ದಾದಿ, ಭೀಮರೆಡ್ಡಿ, ಸಿದ್ದಾರೆಡ್ಡಿ, ರೇವಣಸಿದ್ದಪ್ಪ ಡಬ್ಬ, ಶರಣಬಸಪ್ಪ ಮನ್ನಳ್ಳಿ, ಪ್ರಭು ನಾಗೂರ್, ಸಿದ್ದಯ್ಯ ಕಜ್ಜಿ, ಮಲ್ಲಿಕಾರ್ಜುನ್ ವಾಲಿಗಾರ್, ನಾಗಶೆಟ್ಟಿ ಇಲಿ, ಧನರಾಜ ಮಹೇಂದ್ರಕಾರ, ರಾಜು ಕುಂಬದ್, ಜಗನ್ನಾಥ್ ಬಗಲಿ, ಶಿವಪುತ್ರಪ್ಪ ಜಾಜಿಂಗ್, ಗೋಪಾಲ್ ಮೇತ್ರಿ, ಸಂಜು ಕುಮಾರ್ ದಾನ, ಆಸಿಫ್ ಖಾನ್, ಆಜಮ್ ಖಾನ್, ಉಸ್ಮಾನ್ ಪಟೇಲ್, ಮುಲ್ಲಾ ನಾಸಿ, ರಾಜಪ್ಪ ಹಡ್ಪದ್, ಮಹೇಶ್ ಪಾಟೀಲ್, ಕುಪ್ಪನೂರ್, ಮಹೇಶ್ ಕಜ್ಜಿ, ಸುರೇಶ್ ಕಜ್ಜಿ, ಸಿದ್ದು ಯಾಲಕ್ಕಿ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸುನಿಲ್ ಸಲ್ಗರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.